ನಮಸ್ತೆ ಗೆಳೆಯರೇ, ಮದುವೆಯ ಬಯಕೆಯಲ್ಲಿ ಬಂದಿರತಕ್ಕಂತಹ ಗಂಡು ಮಕ್ಕಳಿಗೆ ಪ್ರಸ್ತುತ ಹೆಣ್ಣು ಮಕ್ಕಳನ್ನು ಹುಡುಕಾಟ ಮಾಡಿಕೊಡುವುದು ನಮ್ಮ ಚಾನಲ್ನ ಉದ್ದೇಶ ಆಗಿರುತ್ತೆ. ಅಂದರೆ ಸ್ನೇಹಿತರೆ, ನೀವು ಬಹುಶಃ 1 ವರ್ಷದಿಂದ 2 ವರ್ಷದಿಂದ ಹುಡುಗಿಯರನ್ನ ಹುಡುಕಾಟ ಮಾಡ್ತಾ ಇರ್ಬೋದು. ಬಟ್ ಕೆಲವೊಂದಿಷ್ಟು ಜನ ಓಕೆ ಅಂತಾರೆ, ಕೆಲವೊಂದಿಷ್ಟು ಜನ ಕಂಡೀಷನ್ಸ್ಗಳನ್ನು ಹಾಕ್ತಾರೆ. ಅವರಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಗಳು ಬಂದಾಗ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಇವತ್ತು ಸ್ವತಃ ಹುಡುಗಿನೇ ನನಗೆ ಒಬ್ಬ ಹುಡುಗ ಬೇಕು ಅಂತ ಹುಡ್ಕೊಂಡು ಬಂದಿದ್ದಾರೆ. ಈಕೆ ಹೆಸರು ಬಂದು ತನುಜಾ ಅಂತ ಸ್ನೇಹಿತರೆ. ಇವರು ಫಸ್ಟ್ ಆಫ್ ಆಲ್ ತಂದೆ ಇಲ್ಲದಂತಹ ಒಬ್ಬ ಮಗಳಾಗಿದ್ದು, ಇವರ ತಮ್ಮ ಏನಿದ್ದಾನೆ ಮತ್ತು ಈಕೆ ಅಕ್ಕ ಏನಿದ್ದಾಳೆ ಇಬ್ಬರು ಕೂಡ ಸ್ವಂತದಾಗಿರ್ತಕ್ಕಂತಹ ದುಡಿಮೆ ಮಾಡಬೇಕು. ನನ್ನ ತಂದೆಯಿಂದ ಆಗದೇ ಇರತಕ್ಕಂತಹ ಕಷ್ಟಗಳು ಆ್ಯಂಡ್ ಬಂದಿರತಕ್ಕಂತಹ ಕೆಲಸಗಳು ಮತ್ತು ಅವರಿಂದ ಈಡೇರಿಸಿಕೊಳ್ಳಬೇಕಾಗಿರ್ತಕ್ಕಂತಹ ಕನಸನ್ನು ನನಸು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳು ದುಡಿದ್ಬಿಟ್ಟು ನಾವೇ ಈಡೇರಿಸೋಣ ಅಂತ ಮುಂದೆ ಬಂದಿರತಕ್ಕಂತಹ ಸಣ್ಣ ಅಂಗಡಿಯಲ್ಲಿ ಇವರು ವ್ಯಾಪಾರಸ್ಥರಾಗಿರ್ತಾರೆ. ಇವರ ತಾಯಿಯವರನ್ನು ಅಲ್ಲಿ ಕೆಲಸಕ್ಕೆ ಇಡಿಸ್ಕೊಂಡು ನಂತರ ಈಕೆ ಸಹ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಸೊ ಈಕೆ ವಾಸವಾಗಿರೋದು ಕುಷ್ಟಗಿ, ಕೊಪ್ಪಳ ಜಿಲ್ಲೆ ಹತ್ತಿರ ಬರುತ್ತೆ. ಇವರ ವಯಸ್ಸು ಬಂದು 27 ವರ್ಷ, ಹೈಟು 5.5 ಅಡಿ, ಗೋಧಿ ಬಣ್ಣ ಮೈಕಟ್ಟು. ವೈಟ್ ಆಗಿದ್ದಾರೆ ಅಂತ ನಾನು ಹೇಳಲ್ಲ, ಗೋಧಿ ಬಣ್ಣದ ಮೈಕಟ್ಟು ಹೊಂದಿದ್ದಾರೆ. ಆ್ಯಂಡ್ ಸ್ನೇಹಿತರೆ, ವೃಶ್ಚಿಕ ರಾಶಿ, ನಕ್ಷತ್ರ ಅನುರಾಧ, ಉದ್ಯೋಗ ಗೋದಾಮು ಲೆಕ್ಕದಲ್ಲಿ ಒಬ್ಬ ಪರಿಶೀಲಕಿಯಾಗಿ ಕೆಲಸ. ಹುಡುಗಿಯ ಸ್ವಭಾವ ನೋಡೋದಾದರೆ ಒಳ್ಳೆಯ ಸ್ಟ್ರಾಂಗ್ ಸ್ವಭಾವ ಇದ್ದಾರೆ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಆಕೆ, ಅಂದರೆ ಸೆಲ್ಫ್ ಡಿಪೆಂಡ್. ನನಗೆ ನೀವು ಇವಾಗ ಒಬ್ಬಳೇ ಬಿಟ್ಬಿಟ್ರೂ ಕೂಡ ನಾನು ದುಡ್ಕೊಂಡು ತಿನ್ನೋದು ಕೆಪಾಸಿಟಿ ನನಗಿದೆ ಅನ್ನೋ ಮೈಂಡ್ ಸೆಟ್ ಇರ್ತಕ್ಕಂಥ ತನುಜಾ. ತಂದೆ ಇಲ್ಲ, ತಾಯಿಯವರು ಸಣ್ಣ ಅಂಗಡಿ ಇವರೇ ಹಾಕ್ಕೊಟ್ಟಿದ್ದಾರೆ. ತಮ್ಮ ಐ ಓದ್ತಿದ್ದಾರೆ. ತಾಯಿ ಮೇಲೆ ನಿಂತಿರ್ತಕ್ಕಂಥ ಈ ಒಂದು ಕುಟುಂಬಕ್ಕೆ ಒಬ್ಬ ಒಳ್ಳೆಯ ಅಳಿಯನ ಅವಶ್ಯಕತೆ ಇದೆ. ಆ ಒಂದು ಅಳಿಯ ಬಂದ್ಬಿಟ್ಟು ಇವರ ಕುಟುಂಬಕ್ಕೆ ಹೊಂದಿಕೊಂಡು ಹೋಗುವಂಥವನಾಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಕುಟುಂಬಕ್ಕೆ ಹೊಂದಿಕೊಂಡು ಹೋಗುವಂಥವನಾಗಿರಬೇಕು ಅಂದರೆ ಒಂದನೇ ಪಾಯಿಂಟಲ್ಲಿ ಅವನು ಒಳ್ಳೆಯ ಸಂಸ್ಕಾರದಿಂದ ಬಂದಿರತಕ್ಕಂಥವನಾಗಿರಬೇಕು ಮತ್ತು ಇವರ ಒಂದು ತಾಯಿಯನ್ನು ತುಂಬ ಅಂದರೆ ತುಂಬ ಪ್ರೀತಿಯಿಂದ ಕಾಣಬೇಕು ಅಂತ ಹೇಳಿದ್ದಾರೆ. ಮದುವೆಯಾದ ನಂತರ ಹೆಂಡತಿಗೆ ಯಾವ ರೀತಿ ಪ್ರಾಮುಖ್ಯತೆ ಕೊಡ್ತೀರೋ ನಿಮ್ಮ ತಂದೆ ತಾಯಿಯವ್ರಿಗೂ ಕೂಡ ಅದೇ ರೀತಿ ಪ್ರಾಮುಖ್ಯತೆ ಕೊಟ್ಟು ನನ್ನ ಒಂದು ಅಮ್ಮನವ್ರಿಗೂ ಕೂಡ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ನೀವು ರೆಸ್ಪೆಕ್ಟ್ಫುಲಿ ಮತ್ತು ಲವ್ವಿಂಗ್ನಲ್ಲಿ ಹೆಂಡತಿಗೆ ಒಳ್ಳೆಯ ಫಿಸಿಕಲಿ, ಮೆಂಟಲಿ, ಹೆಲ್ತಲ್ಲಿ ಎರಡೂ ಕೂಡ ಮೇಂಟೈನ್ ಮಾಡುವನಾಗಿರಬೇಕು. ಫಿಸಿಕಲಿ ಅಂದರೆ ದೈಹಿಕವಾಗಿ ಆಕೆ ಜೊತೆ ಮನ್ಕೊಳ್ಳೋದು, ಎಂಜಾಯ್ ಮಾಡೋದು, ಸುಖ ನೀಡೋದು. ಮೆಂಟಲಿ ಅಂದರೆ ಹೆಲ್ತಲ್ಲಿ ಮತ್ತು ಜೊತೆಗೆ ನಾವು ಯಾವ್ಯಾವ ಯೋಚನೆ ಮಾಡ್ತೀವಿ ಅದನ್ನು ನೋಡ್ಕೋಬೇಕು. ಹೆಲ್ತಲ್ಲಿ ಅಂದರೆ ಪ್ರಸ್ತುತ ನಮ್ಮ ಆರೋಗ್ಯ, ಸ್ಥಿರತೆ, ಗೌರವ ಎಲ್ಲದರಲ್ಲೂ ಕೂಡ ಮೇಂಟೈನ್ ಆಗುತ್ತೆ ಸರ್. ಇದೆಲ್ಲನೂ ಕೂಡ ಮೇಂಟೈನ್ ಮಾಡುವಂಥ ಹುಡುಗ. ಸಮಾಜದಲ್ಲಿ ಒಳ್ಳೆಯ ವರ್ತನೆ ಮತ್ತು ನೇಬರ್ಸ್ ಜೊತೆ ರೆಸ್ಪೆಕ್ಟ್ಫುಲ್ ಅಂದರೆ ಅಕ್ಕಪಕ್ಕದವರ ಜೊತೆಗೆ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಇರಬೇಕು ಮತ್ತು ಸಮಾಜದಲ್ಲಿ ನಮ್ಮ ಹೆಸರು ಹೇಳಿದರೆ ತುಂಬ ಒಳ್ಳೆಯ ಜನ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ಸೊ ಈ ರೀತಿ ಕೆಲವೊಂದಿಷ್ಟು ಮುದ್ದಾಗಿರ್ತಕ್ಕಂಥ ಮಾತುಗಳು ಆಡಬೇಕು, ಕಾಳಜಿ ಮಾಡಬೇಕು ಮತ್ತು ಒಳ್ಳೆಯ ಆ್ಯಕ್ಷನ್ಸ್ ಇರುವವನು, ನಗುಮುಖದ ಒಡೆಯನಾಗಿರ್ತಕ್ಕಂಥ ಹುಡುಗ ಆಗಿದ್ದರೆ ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿ ನನ್ನ Gmail ID ಕೊಟ್ಟಿದ್ದೇನೆ, ಅಲ್ಲಿಗೆ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಅದಕ್ಕೂ ಮುನ್ನ ಈಕೆ ಹತ್ರ ಇರ್ತಕ್ಕಂಥ ಆಸ್ತಿ ವಿವರಣೆ ಹೇಳ್ತೇನೆ ನೋಡಿ. ಮೊದಲನೇದಾಗಿ ಆಸ್ತಿ ವಿವರಣೆ ನಂಬರ್ 1, ಪ್ರಸ್ತುತ ಈ ಒಂದು ಕಾರು ಹಾಕಿದಾಗಿರದೆ. ತಂದೆಯವರು LIC ಏಜೆಂಟಲ್ಲಿ ಪ್ರಸ್ತುತ ಅವಾಗ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಒಂದು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಸ್ನೇಹಿತರೆ, ಇವರು ಡೆತ್ ಆದ ನಂತರ. ಸೊ ಪ್ರಸ್ತುತ ಆ ಒಂದು ಇನ್ಶೂರೆನ್ಸ್ ಕ್ಲೈಮ್ ಆದಾಗ ಅವರು ದುಡ್ಡು ಕೊಡಲ್ಲ, ನಮ್ಮ ಒಂದು ಕಡೆಯಿಂದ ಪ್ರಸ್ತುತ ಕಾರ್ ಬರುತ್ತೆ ನಿಮಗೆ ಅಂತ ಹೇಳ್ತಾರೆ. ಇನ್ನೇನು ಮಾಡೋಕ್ಕಾಗತ್ತೆ, ಪಾಲಿಗೆ ಬಂದು ಪಂಚಾಮೃತ ಅಂತ ತೆಗೆದುಕೊಳ್ಬೇಕು. ಇದೊಂದು ಕಾರು ಅವ್ರ ಹೆಸರಿಗೆ ಬಂದಿದೆ. ಬಟ್ ಮನೆ ಹತ್ರ ಹೆಂಗೆ ಹಚ್ಚಿದ್ದಾರೆ ಅಂದರೆ ಅಷ್ಟೇ ಇದೆ. ಓಡಿಸೋದಕ್ಕೆ ಅವ್ರ ತಮಗೆ ಬರಲ್ಲ, ಅಕ್ಕನಿಗೆ ಬರಲ್ಲ, ಬೇರೆದವ್ರು ಇಟ್ಕೊಳ್ಬೇಕು ಅಂದರೆ ಅವ್ರ ಹತ್ರ ದುಡ್ಡಿಲ್ಲ. ಅದಕ್ಕೋಸ್ಕರ ಇದೇ ಗಾಡಿನ ನಾನು ಮದುವೆ ಆಗುವಂಥ ಹುಡುಗನಿಗೆ ಕೊಡುವಂತಹ ವಿಚಾರ ಇದೆ ಅಂತ ತಿಳಿಸಿದ್ದಾರೆ. ಈ ಒಂದು ರೆಡ್ ಕಲರ್ ಮಾರುತಿ ಗಾಡಿ. ಸೊ ಇದೊಂದು ಮಾರುತಿ ಒಮಿನಿ ಮಾಡೆಲ್ ಥರ 796 cc ಗಾಡಿ. ಇದು ಪೆಟ್ರೋಲ್ ವೇರಿಯಂಟು. ಇದರ ಟಾಪ್ ಸ್ಪೀಡು 110ರ ಟಾಪ್ ಸ್ಪೀಡ್ ಮತ್ತು 120 ಕಿಲೋಮೀಟರ್ವರೆಗೂ ಹೋಗುತ್ತೆ. ಮೈಲೇಜಿಂಗ್ 14ರಿಂದ 17ರ ಮೈಲೇಜಿಂಗ್ ಮತ್ತು ಸೀಟು 5.8 ಒಳಗಡೆ ಇರ್ಬೋದು ಅಂತ ಹೇಳಿದ್ದಾರೆ. 5 ಅಥವಾ 8 ಇದೆ ಅಂತ ಹೇಳಿದ್ದಾರೆ. ಒಳ್ಳೆಯ ಸಿಂಪಲ್ ವ್ಯಾನ್ ಮತ್ತು ಯೂಸ್ಫುಲ್ ಆಗಿರ್ತಕ್ಕಂತಹ ಟ್ರಾನ್ಸ್ಪೋರ್ಟ್ ಉಳ್ಳಂತಹ ಗಾಡಿ ಇದಾಗಿರೋದು ಮಾರುತಿ ಓಮಿನಿ ಗಾಡಿ ಟಾಪ್ ಮಾಡಲ್. ಸೊ ಇದು ನಿಮಗೆ ವರದಕ್ಷಿಣೆಯಲ್ಲಿ ಸಿಗಬೇಕು ಅಂದರೆ ಆಕೆಯನ್ನು ಇಷ್ಟಪಡುವಂತಹ ಹುಡುಗ ನೀವಾಗಿರಬೇಕು. ಇಷ್ಟಪಡಬೇಕು ಅಂತಂದರೆ ನೀವು ಇರ್ತಕ್ಕಂಥ ರೀತಿನೇ ಇರಿ, ಬಟ್ ಆಕೆ ಹೇಳಿರ್ತಕ್ಕಂತಹ ರೂಲ್ಸ್ಗಳನ್ನು ಫಾಲೋ ಮಾಡ್ಕೊಂಡು ಹೋಗಿ. ಅಂದರೆ
ಸ್ವಲ್ಪ ತಂದೆ ಇಲ್ಲದಂಥ ಮಗಳು ರೀ. ಆಕೆಯನ್ನು ಪ್ರೀತಿಯಿಂದ ಕಾಣೋದು, ಅವರ ತಾಯಿನ ಸ್ವಲ್ಪ ಕಾಳಜಿಯಿಂದ ನೋಡ್ಕೊಳ್ಳೋದು ಮತ್ತು ಅವರ ಅವರನ್ನು ಮನೆಯ ಒಬ್ಬ ಯಜಮಾನ ರೀತಿಯಲ್ಲಿ ಟ್ರೀಟ್ ಮಾಡೋದು, ಇಷ್ಟೇ. ಒಂದು ಹೆಣ್ಣು ಮಕ್ಕಳು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಾರೆ ಅಂದರೆ ಇದನ್ನೇ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಸ್ನೇಹಿತರೆ. ಅದು ನಿಮ್ಮಿಂದ ಸಿಗುತ್ತೆ ಅಂತಂದರೆ ಆಕೆಗೆ ಬೇರೆ ಯಾವುದೂ ಕೂಡ ಬೇಕಾಗಿಯೇ ಇಲ್ಲ. ಸೊ ಮಾಹಿತಿಗಳು ಈ ರೀತಿ ಬರ್ತಾ ಇದ್ದಾವೆ ಸ್ನೇಹಿತರೆ. ಈ ಒಂದು ಪ್ರೊಫೈಲ್ಗಳ ರೀತಿಯಲ್ಲಿ ನಿಮಗೇನಾದರೂ ಇಷ್ಟ ಆಗ್ತಾ ಬಂದಿದೆ ಅಂದರೆ ನಿಮ್ಮ ಬಯೋಡಾಟಾಗಳನ್ನು ಜಿಮೇಲ್ ಮುಖಾಂತರ ಅವ್ರಿಗೆ ಕಾಂಟ್ಯಾಕ್ಟ್ ತೆಗೆದುಕೊಳ್ಳೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಇದು ಗಾಡಿಯ ಒಳಗಡೆ ಇರತಕ್ಕಂಥದ್ದು. ಈ ರೀತಿ ಸ್ಟೇರಿಂಗು, ಸೀಟ್, AC, ಸ್ಪೀಡ್ ಲಿಮಿಟ್ ಮತ್ತು ಡ್ಯಾಶ್ಬೋರ್ಡ್. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಬಯೋಡಾಟಾಗಳನ್ನು ಕಳಿಸುವ ಮೂಲಕ ಆಕೆಯನ್ನು ಇಷ್ಟಪಟ್ಟು ಮದುವೆ ಆಗ್ಬೋದು ಅಥವಾ ಆಕೆಯನ್ನು ಅಭಿಪ್ರಾಯವನ್ನು ಕೂಡ ಕೇಳ್ಬೋದು. ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಿರಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.